prime success for better future. ನಮಸ್ಕಾರ. ಕನ್ನಡದ ವಿಶೇಷವಾದಂತಹ ವಿಶಿಷ್ಟ ವಿಚಾರಗಳನ್ನು ನಿಮ್ಮ ಮುಂದೆ ಸಾದರಪಡಿಸುವಂತಹ ವಿಶೇಷ ಸಂಚಿಕೆ ಇದು. ನಿಜಕ್ಕೂ ಕೂಡ ಈ ಕನ್ನಡದ ಭೂಮಿ ಅಪೂರ್ವವಾದಂತಹ ಕೆಲವಷ್ಟು ವಿಶಿಷ್ಟ ಶಕ್ತಿಗಳನ್ನು ಪಡೆದುಕೊಂಡು ಬಂದು ಮುನ್ನಡೀತಾ ಇದೆ. ಇಂತಹ ಒಂದು ವಿಶಿಷ್ಟವಾದಂತಹ ಸಾಕ್ಷೀಭೂತವಾದಂತಹ ಐತಿಹಾಸಿಕ ನಿಜ ಘಟನೆಯೊಂದು ನಮ್ಮ ಕನ್ನಡ ನಾಡಿನಲ್ಲಿ ನಡೆದಿದೆ. ಅದು ಬಹಳಷ್ಟು ಜನರಿಗೆ ಇವತ್ತಿಗೂ ಕೂಡ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವಂತಹ ಕರ್ನಾಟಕ ರಾಜ್ಯದ ಕರಾವಳಿಯ ಒಂದು ಜಿಲ್ಲೆಯಲ್ಲಿ ನಾಯಿಮೊಗರು ಎನ್ನುವಂತಹ ಒಂದು ಸ್ಥಳ ಇದೆ. ಅದು ಇವತ್ತು ನರಿಮೊಗರು ಎನ್ನುವಂತಹ ಹೆಸರನ್ನು ಬದಲಿಸಿಕೊಂಡಿದೆ. ಆ ನರಿಮೊಗರು ಅದರ ಹಿಂದಿನ ಹೆಸರು ನಾಯಿಮೊಗರು ಎನ್ನುವಂಥದ್ದು. ಆ ನಾಯಿಮೊಗರು ಎನ್ನುವಂತಹ ಆ ಹೆಸರಿನ ಹಿಂದೆ ಕನ್ನಡದ ಮನಸ್ಸಿನ ಅದ್ಭುತವಾದಂತಹ ಒಂದು ದೊಡ್ಡ ಕಥೆಯೇ ಇದೆ. ಬಹಳಷ್ಟು ಕುತೂಹಲಕಾರಿಯಾದಂತಹ ಈ ಕತೆ ನಿಜಕ್ಕೂ ಕೂಡ ಕನ್ನಡದ ಮನಸ್ಸುಗಳು ಎಷ್ಟು ಸ್ಪಷ್ಟ, ಎಷ್ಟು ಶುದ್ಧ, ಎಷ್ಟು ಸ್ವಚ್ಛ ಎನ್ನುವುದಂತನ್ನು ನಿರೂಪಿಸುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿನ ಕಾಲದಲ್ಲಿ ಆ ಪ್ರದೇಶದಲ್ಲಿ ಗುಮ್ಮಣ್ಣಾಳ್ವ ಎನ್ನುವಂತಹ ಒಬ್ಬ ದೊಡ್ಡ ಧನಿಕನಿದ್ದ. ಆ ಗುಮ್ಮಣ್ಣಾಳ್ವ ತನ್ನ ಧನಿಕತೆಯಿಂದ ಅನೇಕರನ್ನ ತನ್ನ ಅಡಿಯಲ್ಲಿ ಜೀತದಾಳುಗಳಾಗಿ ನೇಮಿಸಿಕೊಂಡಿದ್ದ. ಆ ಊರಿನ ಪಕ್ಕದ ಊರಿನ ಒಬ್ಬ ಸಾಮಾನ್ಯವಾದಂತಹ ವ್ಯಕ್ತಿ ಧರ್ಮರಾಯ ಶೆಟ್ಟಿ. ಆ ಧರ್ಮರಾಯ ಶೆಟ್ಟಿ ತನ್ನ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಗುಮ್ಮಣ್ಣಾಳ್ವನಲ್ಲಿ ಒಂದಷ್ಟು ಹಣವನ್ನು ಕೇಳುತ್ತಾನೆ. ಈ ಹಣವನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ಅದಕ್ಕೊಂದು ಅವಧಿಯಲ್ಲಿ ಆತ ಆ ಹಣವನ್ನು ಹಿಂತಿರುಗಿಸಬೇಕಾಗ್ತದೆ. ಆದರೆ ಗುಮ್ಮಣ್ಣಾಳ್ವನಿಗೆ ಧರ್ಮರಾಯ ಶೆಟ್ಟಿ ಕೊಡುವಂತಹ ಆ ಹಣ ಆ ಅವಧಿಯೊಳಗೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಗುಮ್ಮಣ್ಣಾಳ್ವ ಒಂದು ಷರತ್ತನ್ನು ವಿಧಿಸ್ತಾನೆ. ಯಾರಿಗೆ? ಧರ್ಮರಾಯ ಶೆಟ್ಟಿಗೆ. ಧರ್ಮರಾಯ ಶೆಟ್ಟಿಯ ಮನೆಯಲ್ಲಿ ಒಂದು ನಾಯಿ ಇರ್ತದೆ. ಆ ನಾಯಿಯನ್ನು ಸಾಕಿಕೊಂಡು ಧರ್ಮರಾಯ ಶೆಟ್ಟಿ ಬದುಕನ್ನು ಕಟ್ಟಿಕೊಳ್ಳುತ್ತಾ ಮುನ್ನಡೀತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಗುಮ್ಮಣ್ಣಾಳ್ವ ತನ್ನ ಹಣವನ್ನು ಪಡೆದುಕೊಳ್ಳುವ ಸಲುವಾಗಿ ಒಂದು ಅವಧಿಯನ್ನು ಕೊಟ್ಟು ಅನಂತರದಲ್ಲಿ ಆ ಹಣವನ್ನು ಹಿಂತಿರುಗಿಸಲಾಗದೇ ಇದ್ದಂತಹ ಧರ್ಮರಾಯ ಶೆಟ್ಟಿಗೆ, ನಿನ್ನ ನಾಯಿಯನ್ನು ನನ್ನ ಮನೆಗೆ ತಂದು ಬಿಡು, ನಿನ್ನ ಪೂರ್ಣ ಹಣ ಕೊಟ್ಟ ಅನಂತರದಲ್ಲಿ ನೀನು ಈ ನಾಯಿಯನ್ನು ತೆಗೆದುಕೊಂಡು ಹೋಗಬಹುದು ಎನ್ನುವುದಾಗಿ ಷರತ್ತನ್ನು ವಿಧಿಸ್ತಾನೆ. ಬಹಳ ಬೇಸರಗೊಂಡಂತಹ ಧರ್ಮರಾಯ ಶೆಟ್ಟಿ ತನ್ನ ಪ್ರೀತಿಯ ನಾಯಿಯನ್ನು ಗುಮ್ಮಣ್ಣಾಳ್ವನ ಮನೆಯಲ್ಲಿ ಬಿಡ್ತಾನೆ. ತಾನೊಬ್ಬನೇ ಮನೆಗೆ ಬಂದು ಬಹಳ ಬೇಸರದಿಂದ ನಾಯಿ ಇಲ್ಲದ ತನ್ನ ಪಾಡನ್ನು ಬಹಳ ಬೇಸರದಿಂದ ಕಳೆಯುತ್ತಾ ಸಾಕ್ತಾನೆ ಧರ್ಮರಾಯ ಶೆಟ್ಟಿ. ಹೀಗೆಯೇ ಒಂದಷ್ಟು ತಿಂಗಳುಗಳು ಕಳೆದ ಅನಂತರದಲ್ಲಿ ಆಕಸ್ಮಿಕವಾಗಿ ಗುಮ್ಮಣ್ಣಾಳ್ವನ ಮನೆಗೆ ಬೆಂಕಿ ಬೀಳ್ತದೆ. ಗುಮ್ಮಣ್ಣಾಳ್ವನ ಮನೆಗೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಆತನ ಮನೆಯಲ್ಲಿ ಇದ್ದಂತಹ ಸಣ್ಣ ಮಗು ಆ ಬೆಂಕಿಯ ನಡುವೆ ಸಿಕ್ಕಿ ಬೀಳ್ತದೆ. ಇದನ್ನು ಗಮನಿಸಿದಂತಹ ಈ ನಾಯಿ ಆ ಮಗುವನ್ನು ಹೋಗಿ ಬೆಂಕಿಯಿಂದ ರಕ್ಷಿಸ್ತದೆ. ಇದನ್ನೆಲ್ಲ ಆಕಸ್ಮಿಕವೋ ಎನ್ನುವಂತೆ ನೋಡುತ್ತಾ ತದೇಕ ಚಿತ್ತದಿಂದ ಕಾಣುತ್ತಾ ಇದ್ದಂತಹ ಗುಮ್ಮಣ್ಣಾಳ್ವನಿಗೆ ಆ ನಾಯಿಯ ಬಗ್ಗೆ ಅತೀವವಾದಂತಹ ಪ್ರೀತಿ ಉಂಟಾಯಿತು. ತನ್ನ ಇದ್ದಂತಹ ಅತ್ಯಂತ ಸಣ್ಣ ಮಗುವನ್ನು ಕೆನ್ನಾಲಗೆಯಿಂದ ಆವೃತ್ತವಾದಂತಹ ಆ ಬೆಂಕಿಯ ತೀವ್ರತೆಯಿಂದ ಕಾಪಾಡಿದಂತಹ ಆ ಸಣ್ಣ ಮಗುವನ್ನು ರಕ್ಷಿಸಿದಂತಹ ನಾಯಿಯನ್ನು ಕಂಡು ಬಹಳ ಪ್ರೀತಿ ಉಕ್ಕೇರಿ ಬಂತು. ಅನಂತರದಲ್ಲಿ ಆ ಗುಮ್ಮಣ್ಣಾಳ್ವ ತನ್ನ ನಾಯಿಯನ್ನು ತಾನು ಪಡೆದುಕೊಂಡಂತಹ ಧರ್ಮರಾಯ ಶೆಟ್ಟಿಯ ಮನೆಗೆ ಕಳುಹಿಸಿಕೊಡ್ತಾನೆ. ಆದರೆ ಧರ್ಮರಾಯ ಶೆಟ್ಟಿ ಮಾತ್ರ ತಾನು ಕೊಡಬೇಕಾಗಿದ್ದಂತಹ ಹಣವನ್ನು ಇನ್ನೂ ಕೊಡದೇ ಇದ್ದಂತಹ ಕಾರಣಕ್ಕಾಗಿ ನನ್ನ ನಾಯಿಯನ್ನು ಅಲ್ಲಿ ಬಿಟ್ಟು ಬಂದಿದ್ದೇನೆ, ಆ ಹಣವನ್ನು ತೀರಿಸಿದ ಅನಂತರದಲ್ಲಿ ಆ ನಾಯಿಯನ್ನು ಮತ್ತೆ ಪಡೆದುಕೊಂಡು ಬರ್ತೇನೆ ಎನ್ನುವಂತಹ ಚಿಂತನೆಯಲ್ಲಿ ತಾನು ಇದ್ದಾಗ ಒಂದು ದಿವಸ ಬೆಳಿಗ್ಗೆದ್ದು ನೋಡುವಾಗ ಆ ನಾಯಿ ಆ ಗುಮ್ಮಣ್ಣಾಳ್ವನ ಮನೆಯಿಂದ ನೇರವಾಗಿ ತನ್ನ ಮನೆಗೆ ಬಂದದ್ದನ್ನು ನೋಡಿ ನಾಯಿಯ ಮೇಲೆ ಬಹಳ ಸಿಟ್ಟುಗೊಳ್ತಾನೆ. ನಾನು ಕೊಡಬೇಕಾಗಿರುವಂತಹ ಹಣವನ್ನು ಕೊಡದೆ ಇದ್ದಂತಹ ಸಂದರ್ಭದಲ್ಲಿ ಆ ನಾಯಿ ತನ್ನ ಧನಿಕನ ಮನೆಯಿಂದ ಇಲ್ಲಿಗೆ ಬಂದಿದೆ ಎನ್ನುವುದನ್ನು ಅರಿತು
ಅದರ ಬಗ್ಗೆ ಏನೂ ಯೋಚನೆಯನ್ನು ಮಾಡದೇ ಇದ್ದಂತಹ ಧರ್ಮರಾಯ ಶೆಟ್ಟಿ ತಾನು ಸಾಕಿದಂತಹ ಸಲಹಿದಂತಹ ಆ ನಾಯಿಗೆ ದೊಣ್ಣೆಯಲ್ಲಿ ಕೋಲಿನಲ್ಲಿ ಹೊಡಿತಾನೆ. ಈ ಹೊಡೆತದ ಆಘಾತಕ್ಕೆ ನಾಯಿ ಅಸುನೀಗ್ತದೆ, ಪ್ರಾಣ ಬಿಡ್ತದೆ. ಅನಂತರದಲ್ಲಿ ಈ ವಿಷಯ ಗೊತ್ತಾಯಿತು. ಆ ಗುಮ್ಮಣ್ಣಾಳ್ವ ಇಂತಹ ಸಂದರ್ಭದಲ್ಲಿ ತನ್ನ ನಾಯಿ ತನ್ನ ಮಗುವನ್ನು ರಕ್ಷಿಸಿತು ಎನ್ನುವ ಕಾರಣಕ್ಕಾಗಿ ಹಣವನ್ನು ಪಡೆದುಕೊಳ್ಳಬೇಕಾದಂತಹ ಮೊತ್ತಕ್ಕೆ ಸರಿಯಾಗಿ ಈ ಕೆಲಸವನ್ನು ಸಂವಾದಿಸಿಕೊಂಡು ಆ ನಾಯಿಯನ್ನು ಬಿಟ್ಟುಕೊಟ್ಟು ಧರ್ಮರಾಯ ಶೆಟ್ಟಿಯ ಮನೆಗೆ ಕಳಿಸಿದ್ದಾನೆ ಎನ್ನುವುದು ಗೊತ್ತಾದ ಅನಂತರದಲ್ಲಿ ಧರ್ಮರಾಯ ಶೆಟ್ಟಿಗೆ ನನ್ನ ಇಂತಹ ನಿಯತ್ತಿನ ನಾಯಿಯನ್ನು ನನ್ನ ಕೈಯಾರೆ ಕೊಂದು ಬಿಟ್ಟೆನಲ್ಲ ಎನ್ನುವಂತಹ ವೇದನೆಯಾಯಿತು. ಬಹಳ ಬೇಸರಗೊಂಡ. ಆದರೆ ಸತ್ತು ಹೋದಂತಹ ನಾಯಿ ಮತ್ತೆ ಬಂದಿದ್ದೆ? ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ಆ ನಾಯಿಗೊಂದು ಅದ್ಭುತವಾದಂತಹ ನೆಲೆಯಲ್ಲಿ ನಾಯಿಗೊಂದು ಸಮಾಧಿಯನ್ನು ನಿರ್ಮಿಸ್ತಾನೆ. ಇವತ್ತಿಗೂ ಕೂಡ ಆ ನಾಯಿಯ ಸಮಾಧಿ ಆ ಊರಿನಲ್ಲಿ ಇದೆ. ಜೊತೆಗೆ ತನ್ನ ಜೀವನದ ಕೊನೆಯವರೆಗೂ ಕೂಡ ರಾತ್ರಿ ಹಗಲು ಆ ನಾಯಿ ಸಮಾಧಿಯ ಪಕ್ಕದಲ್ಲಿಯೇ ಮಲಗಿ ನಾಯಿಗೆ ಸೇವಕನಾಗಿ ತನ್ನ ಜೀವನವನ್ನು ಕಳೆದುಕೊಳ್ತಾನೆ ಧರ್ಮರಾಯ ಶೆಟ್ಟಿ. ತನ್ನ ನಿಯತ್ತಿನ ನಾಯಿಯನ್ನು ನಾನು ಕೈಯಾರೆ ಕೊಂದೆ ಎನ್ನುವಂತಹ ಆ ಪಾಪದ ಪ್ರಾಯಶ್ಚಿತ್ತವಾಗಿ ನಿತ್ಯ ನಿರಂತರವಾಗಿ ನಾಯಿಯ ಸಮಾಧಿಯಲ್ಲಿ ಸೇವಕ ವೃತ್ತಿಯನ್ನು ಮಾಡ್ತಾ ಸಾಕ್ತಾನೆ ಧರ್ಮರಾಯ ಶೆಟ್ಟಿ. ಇಂತಹ ನಾಯಿಗೊಂದು ಸಮಾಧಿಯನ್ನು ಕಟ್ಟಿದಂತಹ ಕನ್ನಡದ ಮನಸ್ಸು ನಮ್ಮದು. ಜೊತೆಗೆ ತನ್ನ ತಪ್ಪನ್ನು ಅರಿವಾದಾಗ ಆ ತಪ್ಪಿನ ಅರಿವಿಗೆ ಪ್ರಾಯಶ್ಚಿತ್ತವಾಗಿ ತನ್ನ ಜೀವನವನ್ನೇ ಮುಡಿಪಾಗಿ ಇಡುವಂತಹ ಮನಸ್ಸು ಕನ್ನಡದ ಮನಸ್ಸು. ಇಂತಹ ಕನ್ನಡದ ಮನಸ್ಸುಗಳು ನಾಯಿಗೂ ಕೂಡ ಒಂದು ಸಮಾಧಿ ಕಟ್ತವೆ, ಅದನ್ನೂ ಆರಾಧಿಸ್ತವೆ ಅಂತ ಹೇಳಿದರೆ ಕನ್ನಡದ ಭೂಮಿ ಎಷ್ಟು ಪವಿತ್ರವಾದದ್ದು, ಕನ್ನಡದ ಮಣ್ಣು ಎಷ್ಟು ಪಾವನವಾದದ್ದು. ಇಂತಹ ಅದ್ಭುತ ರಹಸ್ಯಗಳನ್ನು ಈ ಕನ್ನಡದ ಒಡಲು ತುಂಬಿಕೊಂಡಿದೆ ಎನ್ನುವಲ್ಲಿಗೆ ಮುಂದಿನ ವಿಶೇಷ ಅಂಶದ ಜೊತೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.